ಮಿತ್ರರೇ, ಎಲ್ಲರೂ ಕೂಡ ಯೋಚನೆಯನ್ನು ಮಾಡಬೇಕು. ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರ ಏನು ಸಿದ್ದರಾಮಯ್ಯನವರು ಮೊನ್ನೆ ಒಂದು ಆಡಳಿತ ಚುಕ್ಕಾಣಿ ಹಿಡಿಲಿಕ್ಕೆ ಏನಕ್ಕೋ ಗೊತ್ತಿಲ್ಲ. ಅನ್ಯಕೊಂದವರು ಅಂದರೆ ಮುಸ್ಲಿಂ ಸಮುದಾಯಕ್ಕೆ 10,000 ಕೋಟಿಗಳನ್ನು ನಾವು ಬಿಡುಗಡೆ ಮಾಡ್ತೀವಿ, ನಿಮ್ಮ ಪರವಾಗಿರ್ತೀವಿ, ನಿಮ್ಮ ಜೊತೆಲಿದ್ದೀವಿ ಅಂತ ಘಂಟಾಘೋಷವಾಗಿ ಹೇಳುತ್ತಾರೆ. ಆದರೆ ಮೊನ್ನೆ ಅನ್ನ, ಅಕ್ಷರ, ಆಶ್ರಯವನ್ನು ನೀಡಿ ಸರ್ಕಾರಗಳು ಮಾಡದೇ ಇರತಕ್ಕಂಥ ಕೆಲಸವನ್ನು ಸಿದ್ಧಗಂಗಾ ಮಠ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ನಮ್ಮ ಮಠ ಮಂದಿರಗಳು ಕೂಡ ಸೇವೆಯನ್ನು ಸಾಮಾಜಿಕವಾಗಿ ಸಲ್ಲಿಸ್ತಾ ಇರತಕ್ಕಂಥದ್ದು. ಆ ನಮ್ಮ ಸಿದ್ಧಗಂಗಾ ಮಠದ ಮೇಲೆ ಏನು ಶಿವಕುಮಾರ ಸ್ವಾಮೀಜಿಯವರು ನಡೆಸ್ಕೊಂಡು ಬಂದಿರತಕ್ಕಂತಹ ಈ ತ್ರಿವಿಧ ದಾಸೋಹದ ಮುಖಾಂತರ ಲಕ್ಷಾಂತರ ಮಕ್ಕಳಿಗೆ ಬೆಳಕಾಗಿರತಕ್ಕಂಥದ್ದು, ಎಷ್ಟು ಲಕ್ಷಾಂತರ ಕುಟುಂಬಗಳಿಗೆ ಆಸರೆಯಾಗಿರ್ತಕ್ಕಂತಹ ಮಠ ಸಿದ್ಧಗಂಗಾ ಮಠ. ಅದಕ್ಕೆ 70 ಲಕ್ಷ ರೂಪಾಯಿಯನ್ನು ತೆರಿಗೆಯನ್ನು ನಮ್ಮ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವಿಧಿಸಿರತಕ್ಕಂಥದ್ದು. ಯಾರಿಗೂ ಯಾವುದೇ ಸೇವೆ ಇಲ್ಲ, ಒಂದು ಆಶ್ರಯ ಇಲ್ಲ, ಒಂದು ಸಮಾಜಕ್ಕೆ ತಿಳಿ ಹೇಳಲಿಕ್ಕಾಗದೇ ಇರತಕ್ಕಂತಹ ಎಷ್ಟೋ ಸಂಸ್ಥೆಗಳಿಗೆ ನೀವು ಸಾವಿರಾರು ಕೋಟಿ ದುಡ್ಡನ್ನು ಕೊಡ್ತೀವಿ ಅಂತ ಘಂಟಾಘೋಷವಾಗಿ ಹೇಳುವಾಗ 70 ಲಕ್ಷ ರೂಪಾಯಿಗಳನ್ನು ನಮ್ಮ ಸಿದ್ಧಗಂಗಾ ಮಠಕ್ಕೆ ನೀವು ವಿಧಿಸ್ತೀರಿ ಅಂತಂದರೆ ಎಂಥ ದುರ್ದೈವ ರೀ. ನೀವು ಉಚಿತವಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಉಚಿತವಾಗಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದಾಗ ನಿಮ್ಗೆ ಅಕ್ಕಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಸಿದ್ಧಗಂಗಾ ಮಠ ನಿಮ್ಮ ಜೊತೆಗೆ ನಿಂತ್ಕೋತು, ನಾವು ಅಕ್ಕಿಯನ್ನು ಕೊಡ್ತೀವಿ, ನೀವು ಹೇಳಿರ್ತಕ್ಕಂಥ ಬಡವರಿಗೆ ಅಕ್ಕಿಯನ್ನು ಕೊಡಿ, ಹಸಿವಿನಿಂದ ಇರಬಾರ್ದು ಅವರು ಅಂತೇಳಿ ಅಂಥ ಮಠದ ಮೇಲೆ ನೀವು 70 ಲಕ್ಷ ರೂಪಾಯಿಯನ್ನು ನೀವು ತೆರಿಗೆ ವಿಧಿಸಿದ್ದೀರಿ ಅಂತಂದರೆ ಇದು ಎಂಥ ದುರ್ದೈವ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಇದ್ರ ಜೊತೆಯಲ್ಲಿ ಮೊನ್ನೆ ರೀ ಹೋರಾಟ ಮಾಡೋದು ಸಹಜ, ಹೋರಾಟದ ನೆಲ ಇದು. ಮೊನ್ನೆ ಬೆಳಗಾವಿಲಿ ಪಂಚಮಸಾಲಿ ಲಿಂಗಾಯತರು ನಮಗೆ ಮೀಸಲಾತಿ ಬೇಕು ಅಂಥೇಳಿ, ಇನ್ನೇನೋ ಬೇಕು ಅಂಥೇಳಿ ಸರ್ಕಾರದ ವಿರುದ್ಧವಾಗಿ ದಂಗೆ ಏಳಲಿಲ್ಲ. ನಮ್ಗೆ ಮೀಸಲಾತಿ ಬೇಕು ಅಂಥೇಳಿ ಹೋರಾಟವನ್ನು ಮಾಡ್ಕೊಂಡು ಬಂದರು ಜಯಮೃತ್ಯುಂಜಯ ಸ್ವಾಮೀಜಿ ಜೊತೆಯಲ್ಲಿ. ಅಂಥವ್ರ ಮೇಲೆ ಬರೋಬ್ಬರಿ ಲಾಠಿ ಚಾರ್ಜ್ಗಳನ್ನು ಮಾಡಿ ಹೊಡೆದು, ಏನು ಒಂದು ಮನುಷ್ಯ ರೀತಿಯನ್ನು ಇರಲಿಲ್ಲ, ಆ ರೀತಿ ಹೊಡೆದು ಅವರನ್ನು ದೂರ ತಳ್ಳುವಂಥ ಕೆಲಸಗಳಾಯಿತು. ಹೋಗಲಿ, ಹೆಂಗೋ ಆಯಿತು, ಹೋರಾಟವನ್ನು ವಿಫಲಗೊಳಿಸ್ಬೇಕಾಯ್ತು, ಆಯಿತು. ಆದರೆ ಅಲ್ಲಿ ಹೋರಾಟದ ಸಮರ್ಥವಾಗಿ ನಿಭಾಯಿಸಿದ್ದೀರಿ, ನೀವು ಲಾಠಿ ಚಾರ್ಜ್ ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಪೊಲೀಸಿಗೆ ಇಲಾಖೆ ಅಧಿಕಾರಿಗಳಿಗೆ 10,000 ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದ್ದೀರಿ ರೀ. ಇದೆಂಥ ದುರ್ದೈವ ರೀ ನಿಮ್ಮದು. ನಮ್ಮ ಮುಜರಾಯಿ ಇಲಾಖೆ ಹಣವನ್ನು ತೆಗೆದುಕೊಂಡೋಗಿ ನೀವು ಅನ್ಯಕೋಮನ ಧರ್ಮದ ಏನು ಮಸೀದಿನೋ ಚರ್ಚೋ ಮತ್ತೊಂದೋ ಇನ್ನೇನೋ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ. ಯಾರು ಇಲ್ಲಿವರೆಗೂ ಯಾರು ಕೇಳಿಲ್ಲ. ಕೇಳ್ತಾರೆ, ನಾಮಕಾವಸ್ಥೆಗೆ ಮಾತಾಡ್ತಾರೆ ಸಂಘಟನೆಗಳು, ಸರಿ ಹೋಗ್ತವೆ. ಆದರೆ ಶಾಂತಿ ಭಂಗಪಡಿಸುವಂಥ ರೀತಿ ಹೋರಾಟಗಳಾಗಲಿ ಹೇಳಿಕೆಗಳನ್ನಾಗಲಿ ಯಾರೂ ಕೊಡಲಿಲ್ಲ. ನಮ್ಮ ನ್ಯಾಯ ನಮ್ಮ ಪಾಲು ಅಂತ ನಾವು ಕೇಳ್ತೀವಿ. ಆದರೆ ನೀವು 70 ಲಕ್ಷ ರೂಪಾಯಿನ ಸಿದ್ಧಗಂಗಾ ಮಠಕ್ಕೆ ವಿಧಿಸಿರತಕ್ಕಂಥದ್ದು ಎಷ್ಟು ಸರಿ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಬೇಕು. ನಮ್ಮೆಲ್ಲ ಮಿತ್ರರು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಈ ಸಂಸ್ಕೃತಿ ಸಂಪ್ರದಾಯ ಈ ಪರಂಪರೆ ಅನ್ನೋದಿದೆಯಲ್ಲ, ಈ ನೆಲ ಹಿಂದೂ ಸಂಪ್ರದಾಯ ಅನ್ನೋದು ಬೆಳ್ಕೊಂಡು ಬಂದಿರತಕ್ಕಂಥದ್ದು. ಇದನ್ನು ಎಲ್ಲೋ ಒಂದು ಕಡೆ ನಾಶ ಮಾಡಬೇಕು, ಎಲ್ಲೋ ಒಂದು ಕಡೆ ಈ ಒಂದು ಧರ್ಮದ ಒಗ್ಗಟ್ಟನ್ನು ಒಡೆದು ಏನೋ ಆಳ್ವಿಕೆ ಇವ್ರಿಗೆಲ್ಲರಿಗೂ ಕೂಡ ಅಧಿಕಾರ ಅನ್ನೋದು ಅಷ್ಟೇ ಬೇಕಾಗಿರತಕ್ಕಂಥದ್ದು. ಸಮಾಜದ ಸಾಮರಸ್ಯ ಯಾರಿಗೂ ಬೇಕಾಗಿಲ್ಲ. ಸಿದ್ಧಗಂಗಾ ಮಠದಲ್ಲಿ ಏನು ಬರೀ ಹಿಂದೂಗಳು ಓದ್ತಾರ? ಬರೀ ಇಲ್ಲಿ ಜಾತಿ ಆಧಾರಿತವಾಗಿ ಓದ್ತಾರ? ಜಾತ್ಯತೀತವಾಗಿ ಧರ್ಮಾತೀತವಾಗಿ ಪ್ರತಿಯೊಬ್ಬರಿಗೂ ಕೂಡ ಅನ್ನ, ಅಕ್ಷರ, ಆಶ್ರಯವನ್ನು ಕೊಟ್ಟು ಬೆಳೆಸ್ತಾ ಇರತಕ್ಕಂಥ ಕ್ಷೇತ್ರ. ಆ ಕ್ಷೇತ್ರದ ಮೇಲೆ ನಿಮಗೆ ಹೇಗೆ ಮನಸ್ಸು ತಾನೇ ಬರುತ್ತೆ ರೀ. 70 ಲಕ್ಷ ರೂಪಾಯಿ ನೀವು ವಿಧಿಸ್ತೀರಿ ಅಂತ ಹೇಳಿದ್ರೆ ಬೇರೆ ಬೇರೆ ಸಮುದಾಯಗಳಿಗೆ ಏನಿಲ್ಲ ಎತ್ತಿಲ್ಲ, ಸುಮ್ಮನೆ ಸಾವಿರಾರು ಕೋಟಿ ದುಡ್ಡು ಕೊಡ್ತೀರಿ. ಇದೆಲ್ಲರೂ ಕೂಡ ಅರ್ಥವನ್ನು ಮಾಡ್ಕೊಳ್ಬೇಕು. ಈ ಕೂಡಲೇ ಏನು ಎಂ.ಬಿ. ಪಾಟೀಲ್ರು ಹೇಳಿದ್ದಾರೆ, ಆದೇಶವನ್ನು ಪಡ್ಕೋತೀವಿ, ಆದೇಶ ಕೊಡೋದಂತೆ ವಾಪಸ್ ತಗೊಳ್ಳೋದಂತೆ, ಇದು ಯಾವ ನ್ಯಾಯ ರೀ? ಇದು ಯಾವ ನ್ಯಾಯ? ಇದು ಇದೇ ರೀತಿ ಮುಂದುವರೆದ್ರೆ ನೋಡಿ, ನಾವೆಲ್ಲರೂ ಕೂಡ ಜಾಗೃತರಾಗದೇ ಇದ್ದರೆ ಹಿಂದೊಮ್ಮೆ ಇದೇ ಸರ್ಕಾರ ಮಠ ಮಂದಿರಗಳನ್ನು ಸರ್ಕಾರದ ಸುಪರ್ದಿಗೆ ತಗೊಳ್ಬೇಕು ಅಂತೇಳಿ ಯೋಚನೆಯನ್ನು ಮಾಡಿದಂಥ ಸರ್ಕಾರ ಇದು. ಇವರನ್ನು ನಾವು ಯಾವ ರೀತಿ ಬಹಿಷ್ಕರಿಸಬೇಕು ಅಂತೇಳಿದ್ರೆ, ಹಿಂದೊಮ್ಮೆ ಇವರು ನಮ್ಮ ಮಠ ಮಂದಿರಗಳ ವಿರುದ್ಧವಾಗಿ ನಿಲ್ಲುವಂಥದ್ದು, ನಮ್ಮ ಸಂಸ್ಕೃತಿಯ ಮೇಲೆ ನಮ್ಮ ಹಿಂದೂ ಪರಂಪರೆಯ ಮೇಲೆ ವಿರುದ್ಧವಾಗಿ ನಿಲ್ಲುವಂಥದ್ದನ್ನು ಇವ್ರಿಗೆ ನಾವು ಕಡಿವಾಣ ಹಾಕಬೇಕು. ಆ ರೀತಿಲಿ ನಾವೆಲ್ಲರೂ ಬೆಳೆದೇ ಇದ್ದರೆ ಅವರು ಇವತ್ತು 70 ಲಕ್ಷ ಇಡಿಸಿರ್ತಕ್ಕಂಥ ನಾಳೆ ಮಠವನ್ನು ನಡೆಸಲಿಕ್ಕೂ ಅವಕಾಶವನ್ನು ಮಾಡಿಕೊಡೋದಿಲ್ಲ ಇವರು. ಆ ಪರಿಸ್ಥಿತಿ ಬರ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ವಿನಮ್ರವಾಗಿ ಮನವಿಯನ್ನು ಮಾಡ್ತೇವೆ,
ಎಲ್ಲರೂ ಕೂಡ ನಮ್ಮ ಮಠಮಾನ್ಯಗಳು, ಮಂದಿರಗಳು, ದೇವಾಲಯಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡೋಣ. ಈ ಸಮಾಜ ಶಾಂತಿಯನ್ನು, ಈ ಸಮಾಜ ಸೇವೆಯನ್ನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂತಹ ಇಂಥ ಧಾರ್ಮಿಕ ಕೇಂದ್ರಗಳನ್ನು ಉಳಿಸುವತ್ತ ನಾವೆಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು, ಹೆಜ್ಜೆಗಳನ್ನು ಹಾಕಬೇಕು ಅಂತೇಳಿ ಕೇಳ್ಕೊಳ್ತೇನೆ.